ಮಂದಿರದ ಧ್ವಜಾರೋಹಣದ ಮೂಲಕ ರಾಮ ಮಂದಿರ ನಿರ್ಮಾಣ ಪೂರ್ತಿ ಆಗಿದೆ ಅಂತ ಹೇಳಿದರು. ಇದು ಹಿಂದೂ ರಾಷ್ಟ್ರದ ನಿರ್ಮಾಣವೋ ಅಥವಾ ಬ್ರಾಹ್ಮಣವಾದಿಗಳ ರಾಷ್ಟ್ರ ನಿರ್ಮಾಣವ? ಎಲ್ಲಿಯ ರಾಮ, ಶಂಕರ ಮಧ್ವ ರಾಮಾನುಜಾಚಾರ್ಯ ಇವರಿಗೂ ಈ ರಾಮಾಯಣಕ್ಕೂ ಎಲ್ಲಿಯ ಸಂಬಂಧ? ಈ ಮಹಾದ್ವಾರಗಳಿಗೆ ಹೆಸರು ಕೊಡಲಿಕ್ಕೆ ರಾಮಾಯಣದಲ್ಲಿ ಬರುವ ಮಹಾಪಾತ್ರಗಳಿಗೆ ಏನಾದರೂ ಕೊರತೆ ಇದೆಯಾ? ಸುಗ್ರೀವ, ಅಂಗದ, ಹೀಗೆ ಹಲವಾರು ಜನರುಗಳು ಬರ್ತಾರೆ. ಅವರ ಹೆಸರುಗಳನ್ನು ಈ ಮಹಾದ್ವಾರಕ್ಕೆ ಇಡಬಹುದಿತ್ತಲ್ಲ, ಆದ್ರೆ ಇಡಲಿಲ್ಲ. ಯಾಕೆ? ನಿಜಕ್ಕೂ ರಾಮನ ಮೇಲಿನ ಭಕ್ತಿಯೇ ಇದ್ದಿದ್ದರೆ ಅಲ್ಲಿ ಮೆಕಾಲೆಯ ಶಿಕ್ಷಣದ ಉಲ್ಲೇಖ ಅವಶ್ಯಕತೆ ಇರಲಿಲ್ಲ. ಅಯೋಧ್ಯೆ ರಾಮ ಮಂದಿರದ ಮೇಲೆ ಧ್ವಜ ಹಾರಿಸುವ ಮೂಲಕ ಪ್ರಧಾನಿ ಮೋದಿ ಅವರು ಹಿಂದುತ್ವ ಧರ್ಮ ರಾಜಕಾರಣವನ್ನು ಯಥಾ ಪ್ರಕಾರ ಮುಂದುವರೆಸಿದ್ದಾರೆ. ಹಿಂದೂ ಧರ್ಮದ ವಿಜೃಂಭಣೆಯಂತೆ ಬಿಂಬಿಸಲಾಗುತ್ತಿರುವ ಈ ಕಾರ್ಯದ ಮೂಲಕ ಆರ್ಎಸ್ಎಸ್ ಸಾಧಿಸಲು ಹೊರಟಿರುವುದು ಏನನ್ನು? ಬ್ರಾಹ್ಮಣಶಾಹಿ ವೈದಿಕ ಧರ್ಮದ ಹಿಡನ್ ಅಜೆಂಡಾಗಳು ಈ ಕಾರ್ಯಕ್ರಮದಲ್ಲಿ ಹೇಗೆ ವ್ಯಕ್ತವಾಗಿವೆ? ಅದರಿಂದ ಮುಂದೆ ಆಗಬಹುದಾದ ಅನಾಹುತಗಳೇನು ಎಂಬ ವಿಚಾರದ ಬಗ್ಗೆ ಮಾಜಿ ಆರ್ಎಸ್ಎಸ್ ಪ್ರಚಾರಕ ಹನುಮೇಗೌಡರು ಇಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಅಯೋಧ್ಯೆ ಮಂದಿರದ ಮೇಲೆ ಹಾರಿಸಿದ್ದು ಹಿಂದೂ ಧ್ವಜವಲ್ಲ, ಬ್ರಾಹ್ಮಣಶಾಹಿ ಧ್ವಜ ಎಂಬ ನಿಮ್ಮ ಆರೋಪಕ್ಕೆ ಕಾರಣವೇನು? ಅರಬರೆ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿ ರಾಮನನ್ನ ರಾಜಕೀಯ ಲಾಭಕ್ಕಾಗಿ ದುರ್ಬಳಕೆ ಮಾಡಿಕೊಂಡಿದ್ದು ಬಿಜೆಪಿಯವರ ರಾಜಕೀಯ ಇತಿಹಾಸಕ್ಕೆ ದಾಖಲಾಗಿದೆ. ರಾಮ ಮಂದಿರದ ಧ್ವಜಾರೋಹಣದ ಮೂಲಕ ರಾಮ ಮಂದಿರ ನಿರ್ಮಾಣ ಪೂರ್ತಿ ಆಗಿದೆ ಅಂತ ಹೇಳಿದ್ರು. ಆದ್ರೆ ಇದು ಹಿಂದೂ ರಾಷ್ಟ್ರದ ನಿರ್ಮಾಣ ಅಂತ ಮೋದಿಯವರು ಮತ್ತೆ ಮೋಹನ್ ಭಾಗವತರು ಹೇಳಿದ್ದಾರೆ. ಇದು ಹಿಂದೂ ರಾಷ್ಟ್ರದ ನಿರ್ಮಾಣವು ಅಥವಾ ವೈದಿಕ ಶಾಹಿಗಳ ರಾಷ್ಟ್ರ ನಿರ್ಮಾಣವು? ವೈದಿಕ ಜಾಹಿಗಳು ಅಂದರೆ ಬ್ರಾಹ್ಮಣವಾದಿಗಳ ರಾಷ್ಟ್ರ ನಿರ್ಮಾಣವ ಅನ್ನುವಂತಹ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಯಾಕೆ ಅಂದ್ರೆ ಎಲ್ಲಿಯ ರಾಮ, ಶಂಕರ ಮಧ್ವ ರಾಮಾನುಜಾಚಾರ್ಯ ಇವರಿಗೂ ಈ ರಾಮಾಯಣಕ್ಕೂ ಎಲ್ಲಿಯ ಸಂಬಂಧ? ಈ ಪ್ರಶ್ನೆಯನ್ನ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ರಾಮ ಮಂದಿರಕ್ಕೆ ಇರುವ 4 ಮಹಾದ್ವಾರಗಳಿಗೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಮತ್ತು ರಮಾನಂದಾಚಾರ್ಯ ಈ 4 ಜನರ ಹೆಸರುಗಳನ್ನು ಇಟ್ಟು 4 ಮಹಾದ್ವಾರಗಳನ್ನ ಮಾಡುವ ಮೂಲಕ ಅದನ್ನ ವೈದಿಕ ರಾಷ್ಟ್ರ ನಿರ್ಮಾಣಕ್ಕೆ ಆದಂತಹ ಒಂದು ಮಂದಿರ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಈ ಮಹಾದ್ವಾರಗಳಿಗೆ ಹೆಸರು ಕೊಡ್ಲಿಕ್ಕೆ ರಾಮಾಯಣದಲ್ಲಿ ಬರುವ ಮಹಾಪಾತ್ರಗಳಿಗೆ ಏನಾದರೂ ಕೊರತೆ ಇದೆಯಾ? ರಾಮಾಯಣದಲ್ಲಿ ರಾಮನಿಗೆ ಸಹಕಾರಿಯಾದಂತಹ ಅನೇಕ ಮಹಾಪುರುಷರಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಗುಹ, ಎರಡನೆಯದಾಗಿ ಹನುಮಂತ, ಸುಗ್ರೀವ, ಅಂಗದ, ಹೀಗೆ ಹಲವಾರು ಜನರುಗಳು ಬರ್ತಾರೆ. ಅವರ ಹೆಸರುಗಳನ್ನು ಈ ಮಹಾದ್ವಾರಕ್ಕೆ ಇಡಬಹುದಿತ್ತಲ್ಲ, ಆದ್ರೆ ಇಡಲಿಲ್ಲ. ಯಾಕೆ? ವೈದಿಕ ಬ್ರಾಹ್ಮಣಶಾಹಿ ರಾಷ್ಟ್ರ ನಿರ್ಮಾಣದ ಮತ್ತೆ ಯಾವ ಕುರುಹುಗಳನ್ನು ನೀವು ಆ ಕಾರ್ಯಕ್ರಮದಲ್ಲಿ ಗಮನಿಸಿದಿರಿ? ಇದೇ ಸಂದರ್ಭದಲ್ಲಿ ಮೋದಿಯವರು ಅಲ್ಲೊಂದು ವ್ಯಕ್ತಿಯ ಹೆಸರನ್ನ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಮೆಕಾಲೆ ಒಬ್ಬ ಈ ದೇಶದ ಶಿಕ್ಷಣವನ್ನ ಹಾಳು ಮಾಡದಂತಹ ಮಹಾ ನೀಚ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಆದರೆ ಮೆಕಾಲೆಯಿಂದಾಗಿ ಭಾರತದಲ್ಲಿ ಶಿಕ್ಷಣ ಕ್ರಾಂತಿಗೆ ಕಾರಣ ಆಯಿತು. ಅಲ್ಲಿಯವರೆಗೆ ಇದ್ದಂತಹ ಗುರುಕುಲ ಪದ್ಧತಿಗೆ ಪರ್ಯಾಯವಾಗಿ ಮೆಕಾಲೆ ಇಂಗ್ಲಿಷ್ ಶಿಕ್ಷಣವನ್ನ ಪರಿಚಯ ಮಾಡಿದ್ರು. ಈ ಗುರುಕುಲ ಶಿಕ್ಷಣದಲ್ಲಿ ಶಿಕ್ಷಣ ಪಡಿತಾ ಇದ್ದಂತವರು ಕೇವಲ ಮೇಲ್ವರ್ಗದವರು ಮಾತ್ರ. ಮೆಕಾಲೆ ಶಿಕ್ಷಣದಿಂದಾಗಿ ಈ ದೇಶದ ಎಲ್ಲರಿಗೂ ಶಿಕ್ಷಣ ಸಿಗದಕ್ಕೆ ಕಾರಣ ಆಯ್ತು. ಅಂದರೆ ಯಾರು ಇಲ್ಲಿಯವರೆಗೆ ಮೇಲ್ವರ್ಗದವರ ಮನೆಯಲ್ಲಿ ಕಸ ಬಾಚ್ತಾ, ತಗಡಿ ತೆಗಿತಾ ಅವರ ಕಕ್ಕಸನ್ನ ಬಾಚ್ತಾ ಇದ್ರು, ಅವರೆಲ್ಲರೂ ಶಿಕ್ಷಣ ಪಡೆದು ಈ ಜಗತ್ತಿನ ಅನೇಕ ದೇಶಗಳಲ್ಲಿ ಇವತ್ತು ಉತ್ತಮ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ. ಇದರಿಂದಾಗಿ ಇವತ್ತು ಮೇಲ್ವರ್ಗದವರು ಕೂಡ ಕೆಳ ದರ್ಜೆಯಲ್ಲಿ ಕೂತ್ಕೊಳ್ಳುವಂತಹ ಅಥವಾ ಕೆಳ ದರ್ಜೆಯ ಸ್ಥಾನವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬಂತು. ಈ ಕಾರಣಕ್ಕಾಗಿ ಮೆಕಾಲೆ ಶಿಕ್ಷಣವನ್ನ ಅವರು ವಿರೋಧಿಸ್ತಾ ಇದ್ದಾರೆ. ರಾಮ ಮಂದಿರವನ್ನು ಇನ್ನು ಮುಂದಕ್ಕೂ ಬಿಜೆಪಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳಲಿದೆ ಎಂದು ನಿಮಗೆ ಅನ್ನಿಸುತ್ತದೆಯೇ? ರಾಮ
ಮಂದಿರ ಅನ್ನುವಂಥದ್ದು ಕೇವಲ ಹಿಂದೂಗಳ ಹೆಸರಿನಲ್ಲಿ ಒಂದು ಮುಖವಾಡ ಹಾಕೊಂಡು ಶೂದ್ರರಿಗೆ ಮೋಸ ವಂಚನೆ ಮಾಡ್ಲಿಕ್ಕೆ ಮಾಡ್ತಾ ಇರುವಂತ ಒಂದು ಷಡ್ಯಂತ್ರ. ಯಾಕೆ ಅಂತ ಹೇಳಿದ್ರೆ ದೇವರ ಹೆಸರಿನಲ್ಲಿ ಶೂದ್ರನನ್ನ ಬೇಗ ಮಂಗ ಮಾಡಬಹುದು. ರಾಜಕೀಯ ಧ್ರುವೀಕರಣಕ್ಕಾಗಿ ಹಿಂದುತ್ವವನ್ನ ಬಳಕೆ ಮಾಡಿಕೊಂಡು ರಾಮನ ಹೆಸರಿನ ಮೂಲಕ ಹಿಂದೂಗಳನ್ನ ಸಂಘಟನೆ ಮಾಡಿಕೊಂಡು ಅದರ ರಾಜಕೀಯ ಲಾಭವನ್ನ ಪಡೆಯುವ ಏಕಮಾತ್ರ ಉದ್ದೇಶವೇ ಇವತ್ತಿನ ಈ ರಾಮ ಮಂದಿರ ಅಂತ ನಾನು ನೇರವಾಗಿ ಹೇಳಬೇಕಾಗತ್ತೆ. ನಿಜಕ್ಕೂ ರಾಮನ ಮೇಲಿನ ಭಕ್ತಿಯೇ ಇದ್ದಿದ್ದರೆ ಅಲ್ಲಿ ಮೆಕಾಲೆಯ ಶಿಕ್ಷಣದ ಅವಶ್ಯಕತೆ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಧರ್ಮವನ್ನ ದುರ್ಬಳಕೆ ಮಾಡಿಕೊಂಡು ದೇಶವನ್ನ ನೂರಾರು ವರ್ಷಗಳ ಹಿಂದಕ್ಕೆ ಕರೆದೊಯ್ಯುವಂತಹ ಒಂದು ನೀಚ ಕೆಲಸಕ್ಕೆ ಬಿಜೆಪಿಯವರು ಪರೋಕ್ಷವಾಗಿ ಕೈ ಹಾಕಿದರೆ, ಸೆಕ್ಯುಲರ್ ಸ್ಟೇಟ್ ನ ಒಬ್ಬ ಪ್ರಧಾನಿಯಾದಂತಹ ವ್ಯಕ್ತಿ ನೇರವಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು ಕೂಡ ಎಷ್ಟು ಸರಿ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ ಆಗಿದೆ.